ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಈ ವಿಡಿಯೋದಲ್ಲಿ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಇಂದು ನಡೆದಿದೆ. ಈ ಪರೀಕ್ಷೆಯ ಕೀ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಅದು ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಈಗ ಈ ಕೀ ಉತ್ತರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ಮಕ್ಕಳೇ, ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ವರ್ಣಮಾಲೆಗೆ ಸಂಬಂಧಪಟ್ಟಿರ್ತದೆ. ಈ ಸಲನ್ನು ಕೂಡ ವರ್ಣಮಾಲೆಯಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಅವರ್ಗೀಯ ವ್ಯಂಜನಗಳನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 9 ಅನ್ನೋದು ಸರಿಯಾದ ಉತ್ತರ, ಅವರ್ಗೀಯ ವ್ಯಂಜನಗಳು. ಇನ್ನು ಎರಡನೇ ಪ್ರಶ್ನೆ, ದೇವೇಂದ್ರ ಪದವು ಈ ಸಂಧಿಗೆ ಸೇರಿದೆ. ಗುಣ, ಲೋಪ, ಆದೇಶ, ಸವರ್ಣ ದೀರ್ಘ ಸಂಧಿ. ಇಲ್ಲಿ ಸರಿಯಾದ ಉತ್ತರ ದೇವ ಪ್ಲಸ್ ಇಂದ್ರ, ದೇವೇಂದ್ರ, ಗುಣಸಂಧಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಸಾಮಾನ್ಯ ವಾಕ್ಯ, ಸಂಯುಕ್ತ ವಾಕ್ಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮಿಶ್ರ ವಾಕ್ಯ. ಒಂದು ಟ್ರಿಕ್ ಪಾಯಿಂಟ್ ನೀವು ಬಳಸ್ಬೋದು ಮಕ್ಕಳು. ಏನು ಅಂತಂದರೆ, ಅನೇಕ ವಾಕ್ಯಗಳು ಅಂತ ಬಂದರೆ ಮಿಶ್ರ ವಾಕ್ಯ, ಅನೇಕ ಉಪವಾಕ್ಯಗಳು ಅಂತ ಬಂದರೆ ಅದು ಸಂಯೋಜಿತ ವಾಕ್ಯ, ಸ್ವತಂತ್ರವಾಗಿರೋ ವಾಕ್ಯ ಸಾಮಾನ್ಯ ವಾಕ್ಯ. ಇನ್ನು ನೆಕ್ಸ್ಟ್ 4ನೇದು, ತಿನ್ನಲಿ ಪದದಲ್ಲಿರುವ ಕ್ರಿಯಾರೂಪ. ನಿಷೇಧಾರ್ಥಕ, ಸಂಭಾವನಾರ್ಥಕ, ಸಂಭವಾರ್ಥಕ, ವಿದ್ಯಾರ್ಥಕ. ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಕ ಸರಿಯಾದ ಉತ್ತರ. ಅಪ್ಪಣೆಯನ್ನು, ಆಶೀರ್ವಾದವನ್ನು, ಸಮ್ಮತಿಯನ್ನು ಸೂಚಿಸುವಂಥ ಪದಗಳನ್ನು ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಇನ್ನು ಮುಂದೆ 5ನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು. ಅಪಾದಾನ, ಸಂಪ್ರದಾನ, ಕರಣಾರ್ಥ, ಅಧಿಕರಣ. ಇಲ್ಲಿ ಸರಿಯಾದ ಉತ್ತರ ಚತುರ್ಥಿದು ಸಂಪ್ರದಾನ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಹೊಗೆದೋರು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ, ತತ್ಪುರುಷ, ಕರ್ಮಧಾರಯ, ಅಂಶಿ. ಸರಿಯಾದ ಉತ್ತರ ಕ್ರಿಯಾ ಸಮಾಸ. ಹೊಗೆ ಪ್ಲಸ್ ತೋರು ಹೊಗೆದೋರು. ಮುಂದೆ ಸಂಬಂಧೀಕರಿಸಿ ಬರೆಯೋದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಂದ್ಯ, ಬಂಜೆ. ಇಲ್ಲಿ ತತ್ಸಮ ತದ್ಭವಗಳನ್ನ ಒಂದು ಸಂಬಂಧ ಇದೆ. ಹಾಗೆ ಪಾದುಕಾಗೆ ಏನು ತದ್ಭವ ರೂಪ. ಪಾದುಕಾಗೆ ಹಾವುಗೆ ಅನ್ನೋದು ಸರಿಯಾದ ಉತ್ತರ. ಯಾರು ಪ್ರಶ್ನಾರ್ಥಕ ಸರ್ವನಾಮ. ತಾವು ಡ್ಯಾಶ್. ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ. ಮಕ್ಕಳೇ, ಇದನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು. ಹೇಗೆ ಅಂತಂದರೆ, ತ ಇಂದ ಪ್ರಾರಂಭ ಆಗಿರುವಂಥ ಎಲ್ಲ ನಾಮಪದಗಳು ಕೂಡ ಆತ್ಮಾರ್ಥಕ ಸರ್ವನಾಮ. ಉದಾಹರಣೆಗೆ ತಾವು, ತನ್ನಿಂದ, ತಮಗೆ, ತನಗೆ, ತನ್ನ, ತನ್ನಲ್ಲಿ, ಇವೆಲ್ಲವೂ ಕೂಡ ಆತ್ಮಾರ್ಥಕ ಸರ್ವನಾಮಗಳು. ಇನ್ನು ಚೆನ್ನಾಗಿ ಸಾಮಾನ್ಯಾರ್ಥಕಾವ್ಯ. ಉಂಟು ಡ್ಯಾಶ್. ಇದು ಕ್ರಿಯಾರ್ಥಕಾವ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕ್ರಿಯಾರ್ಥಕಾವ್ಯ. ಇನ್ನು ಸಿರಿವಂತ, ತದ್ದಿತಾಂತ ನಾಮ, ಸಿರಿತನ ಡ್ಯಾಶ್. ಇಲ್ಲಿ ತದ್ದಿತಾಂತ ಭಾವನಾಮಕ್ಕೆ ಇದು ಸರಿಯಾದ ಉತ್ತರ. ಭಾವನಾಮ. ಇನ್ನು ಒಂದು ವಾಕ್ಯದಲ್ಲಿ ಬರೆಯುವಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ಇದು ನಮ್ಮ ಸುತ್ತಮುತ್ತಲಿನವರೊಡನೆ ಮಾತನಾಡಲು ಮತ್ತು ವಿಚಾರ ವಿನಿಮಯ ಮಾಡಲು ಇದು ಸಾಧನವಾಗಿದೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ ಈ ಸಲ. ಕಿರ್ದಿ ಪುಸ್ತಕ, ಶಾನುಭೋಗರ ಬ್ರಹ್ಮಾಸ್ತ್ರ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮಂತ್ರಿ ಪದವಿ. ಹಲಗಲಿ ಗುರುತು ಉಳಿಯದಂಥದ್ದು ಏಕೆ? ಹಲಗಲಿ ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಹಲಗಲಿ ಗುರುತು ಸಿಗಲಿಲ್ಲ. ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬಂದರು?
ಇದಕ್ಕೆ ಸರಿಯಾದ ಉತ್ತರ ದ್ರವ್ಯವನ್ನು ಬೇಡಲು ಅಥವಾ ಸಂಪತ್ತನ್ನು ಬೇಡಲು ಬಂದರು. ಪುಟ್ಟಪೋರೆಯ ಅಮ್ಮನ ತೂತುಬುದ್ಧ ಸಿರಿಯಲ್ಲಿ ಯಾರು ಸೊರಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸೂರ್ಯ ಅಥವಾ ರವಿ. ಇನ್ನು 2-3 ವಾಕ್ಯದ ಪ್ರಶ್ನೆಗಳು ನೀವೆಲ್ಲ ಬರೆದಿರ್ತೀರಿ ಅಂತ ನಾನು ತಿಳಿದಿದ್ದೇನೆ. ಕನ್ನಡ ಭಾಷೆ ಹದಗೊಂಡ ಬಗೆಯನ್ನು ತಿಳಿಸಿ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ಇದು ಅಭ್ಯಾಸದಲ್ಲಿಲ್ಲ, ಇದು LBA ಕ್ವಶನ್ನಲ್ಲಿ ಇಲ್ಲಿ ಕೇಳಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ, ಹಾಗೆ ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಪಡೀತಾರೆ. ಇದು ಅವರು ಎಲ್ಲೆಲ್ಲಿ ಓದಿದ್ರು ಎಂಬುದನ್ನು ಈ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಕುರಿತು ಬರೆಯಬೇಕಾಗಿದೆ. ಇನ್ನು ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಅಗ್ನಿಭೂತಿ ವಾಯುಭೂತಿಯನ್ನು ರಾಜ್ಯಸಭೆಯಲ್ಲಿ ಮೂರ್ಖರಿಂದ ತೀರ್ಮಾನಿಸಲು ಕಾರಣವೇನು? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಲಗಲಿ ಬೇಡರು ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವೇನು? ಭಗತ್ ಸಿಂಗ್ ಹೇಗೆ ಅಮರನಾದನು? ಇಲ್ಲಿ ಇದು ಅಭ್ಯಾಸದಲ್ಲಿಲ್ಲ, ಇದು ಕೂಡ LBA ಪ್ರಶ್ನೆ ಆಗಿರುತ್ತದೆ. ಭಗತ್ ಸಿಂಗ್ ಹೇಗೆ ತನ್ನ ಸಹಚರರೊಂದಿಗೆ, ಕ್ರಾಂತಿಕಾರಗಳ ಸಹಚರರೊಂದಿಗೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಅದಕ್ಕೆ ಆತ ಮರಣದಂಡನೆಗೆ ಈಡಾಗಿ ತನ್ನ ಪ್ರಾಣ ತ್ಯಾಗವನ್ನು ಮಾಡಿ ಭಾರತೀಯರಲ್ಲಿ ಅಮರನಾದನು. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರು ಹೇಳಿದ ಮಾತುಗಳು ಯಾವುವು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಲಾಗುತ್ತಿತ್ತು? ಇವೆಲ್ಲ ಕೂಡ ಬುಕ್ಕಲ್ಲಿ ಅಭ್ಯಾಸದ ಪ್ರಶ್ನೆಗಳಾಗಿರುತ್ತದೆ. ಇನ್ನು ಮುಂದೆ ಕವಿಕೃತಿ ಪರಿಚಯ. AN ಮೂರ್ತಿರಾವ್. AN ಮೂರ್ತಿರಾವ್ರವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್ ಇವರ ಪೂರ್ಣ ಹೆಸರು. ಶ್ರೀಯುತರು ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ, ಚಿತ್ರಗಳು ಪತ್ರಗಳು ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಪದವಿ ಪಡೆದಿದ್ದಾರೆ. ಇದಿಷ್ಟು AN ಮೂರ್ತಿರಾವ್ರವರ ಪರಿಚಯ. ಮುಂದೆ ದ.ರಾ ಬೇಂದ್ರೆಯವರ ಪರಿಚಯವನ್ನು ನೋಡೋಣ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಗರಿ, ನಾದಲೀಲೆ, ನಾಕುತಂತಿ, ಸೂರ್ಯಪಾನ, ನಗೆಯ ಹೊಗೆ, ಉಯ್ಯಾಲೆ, ಸಖೀಗೀತ, ಮೇಘದೂತ, ಗಂಗಾವತರಣ, ಸಾಹಿತ್ಯದ ವಿರಾಟ್ ಸ್ವರೂಪ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಹಾಗೂ ವರಕವಿ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಇನ್ನು 30ನೇ ಕ್ವಶನ್ನು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಭಾಳ ಸುಲಭವಾಗಿ ಕೊಟ್ಟಿದ್ದಾರೆ. 2 ಸಾಲಿನ ಪದ್ಯ. 2 ಸಾಲು ಅಂತಂದರೆ ಖಂಡಿತವಾಗ್ಲೂ ಅದು ಕಂದ ಪದ್ಯ ಆಗಿರ್ತದೆ. ಈಗ ಅದಕ್ಕೆ ನಾನು ಲಘು ಗುರುಗಳನ್ನು ಗುರುತಿಸಿ ಹೇಳ್ತೇನೆ, ಗಮನಿಸಿ ಮಕ್ಕಳೇ. ನೀವು ಇದನ್ನು ಛಂದಸ್ಸನ್ನು ಬಹಳ ಸುಲಭವಾಗಿ ಹಾಕ್ತೀರಾ. ಆ ಖುಷಿಯಲ್ಲಿ ನೀವು ಛಂದಸ್ಸಿನ ಹೆಸರನ್ನು ಬರೆಯೋದು ಮರ್ತು ಬಿಡ್ತೀರಾ. ಹಾಗಾಗಿ ಇನ್ನೂ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ. ಈಗ 2 ಸಾಲು ಕೊಟ್ಟರೆ ಖಂಡಿತವಾಗ್ಲೂ ಅದು ಕಂದ ಪದ್ಯ ಆಗಿರ್ತದೆ. ಅದನ್ನು ಮೊದಲೇ ಬರ್ಕೊಂಬಿಡೋಣ. ಇಲ್ಲಿ ಸಾಲುಗಳನ್ನು ಬರ್ಕೊಂಡು ಕಂದ ಪದ್ಯ ಅಂತ ಬರೆದು ಆಮೇಲೆ ಈಗ ಇದಕ್ಕೆ ಲಘು ಗುರುಗಳನ್ನು ಗುರುತಿಸೋಣ. ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರೋದ್ರಿಂದ ಗುರು ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಅನುಸ್ವರದಿಂದ ಕೂಡಿದೆ ಗುರು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು 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 ದೀರ್ಘ ಅಕ್ಷರ ಇದೆ ಗುರು, ಲಘು ಲಘು ಅನುಸ್ವರದಿಂದ ಕೂಡಿದೆ ಗುರು, ಅನುಸ್ವರದಿಂದ ಕೂಡಿದೆ ಗುರು. ಈ ರೀತಿ ಪ್ರಸ್ತಾರವನ್ನು ಹಾಕಿದ್ರೆ 1 ಅಂಕ. ಇದನ್ನು ಭಾಗ ಮಾಡಬೇಕು. 1 2 ಕಂದ ಅಂದರೆ 4 ಮಾತ್ರೆಗಳಿಗೆ ಒಂದು ಗಣದಂತೆ ಭಾಗ ಮಾಡಬೇಕು. 1 2 3 4 1 2 3 4 1 2 3 4 ಇಲ್ಲೂ ಕೂಡ ಅಷ್ಟೇ 4 4 4 4 4 ಈ ರೀತಿ ಭಾಗ ಮಾಡಿದ್ರೆ 1 ಅಂಕ, ಕಂದ ಪದ್ಯ ಅಂತ ಬರೆದ್ರೆ ಇನ್ನೊಂದು ಅಂಕ ಸಿಗ್ತದೆ. ಇಲ್ಲಿ ಬಹಳ ಸುಲಭವಾಗಿ ಅಂಕವನ್ನು ಗಳಿಸ್ಕೊಳ್ಬಹುದು ಮಕ್ಕಳೇ. ಇನ್ನು ನೆಕ್ಸ್ಟ್ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಅಳ್ಳಿರಿಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರೆಯದ ಪೇಳು ವಿಶ್ವಾಮಿತ್ರ. ಈ ಸಾಲು ನೋಡಿ ಭಯಪಡಬಾರ್ದು, ಭಾಳ ಸುಲಭ. ನಿಮಗೆ ಶಾಲೆಗಳಲ್ಲಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಇದನ್ನು ಇನ್ನೊಂದು ಸಲ ನಾನು ಹೇಗೆ ಅದನ್ನು ಸಮನ್ವಯಗೊಳಿಸಬೇಕು ಲಕ್ಷಣದೊಂದಿಗೆ ಅಂತೇಳಿ ನಾವು ನಿಮಗೆ ಬಿಡಿಸಿ ಹೇಳ್ತೀನಿ, ಗಮನಿಸಿ. ಇಲ್ಲಿ ಉಪಮೇಯ ಅಯೋಧ್ಯೆ ಪ್ರಜೆಗಳ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ.
ಇಲ್ಲಿ ಅಯೋಧ್ಯೆ ಪ್ರಜೆಗಳಂತ ಗೊತ್ತಾಗಲಿಲ್ಲ ಅಂದರೆ ಒಡಲಬೇಗೆ ಅಂತಲೂ ಕೂಡ ಬರೀಬೋದು. ಉಪಮಾನ ಬೆಂಕಿಯುರಿ. ಸಮನ್ವಯ ಉಪಮೇಯವಾದ ಅಯೋಧ್ಯೆ ಪ್ರಜೆಗಳ ಒಡಲಬೇಗೆಯನ್ನು ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕಲಂಕಾರ. ಇದರ ಲಕ್ಷಣ ಏನು ಹೇಳುತ್ತೆ? ಎರಡು ವಸ್ತುಗಳ ನಡುವೆ ಪರಸ್ಪರ ಅಭೇದ ಕಲ್ಪನೆಯ ವರ್ಣನೆ. ಅಲಂಕಾರ ರೂಪಕಲಂಕಾರ. ಈ ರೀತಿ ಬಿಡಿಸಿ ಬರೆದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ 3 ಅಂಕ ಸಿಕ್ಕೇ ಸಿಗ್ತದೆ ಮಕ್ಕಳೇ. ಇನ್ನು ಮುಂದೆ ಗಾದೆ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎರಡೂ ಕೂಡ ಬಹಳ ಸುಲಭ ಇದೆ. ಇದಕ್ಕೆ ಪ್ರಾರಂಭದಲ್ಲಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆಗಳು ವೇದಗಳಿಗೆ ಸಮಾನ ಮತ್ತು ಇವು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಅಂತಹ ಗಾದೆಗಳಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆ ಮಾತು ಒಂದಾಗಿದೆ. ಇದಿಷ್ಟನ್ನು ಬರೆದರೆ 1 ಅಂಕ ಸಿಗ್ತದೆ. ಅದರ ಮಹತ್ವದೊಂದಿಗೆ ವಿವರಣೆ ಕೊಟ್ಬಿಟ್ರೆ 2 ಅಂಕ ಸಿಗ್ತದೆ. ಒಟ್ಟು ನಿಮಗೆ 3 ಅಂಕ ಅಲ್ಲಿ ಗಳಿಸ್ಕೊಳ್ಬಹುದು. ಇನ್ನು ಸಂದರ್ಭಕ್ಕೆ ಹೋಗೋದಾದರೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಬರುವಂಥದ್ದು. ಇದನ್ನು ಬರೆದಂಥವರು ಜಯಪ್ಪ ಗೌಡ. ಪಾಠ ಭಾಗ್ಯಶಿಲ್ಪಿಗಳು. ಇದನ್ನು ಹೇಳಿದಂಥವ್ರು ಯಾರು ಅಂತಂದರೆ ನೆಹರೂರವರು ಹೇಳ್ತಾರೆ ಈ ಮಾತನ್ನು. ಯಾರನ್ನು ಕುರಿತು? ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕುರಿತು ಹೇಳುವಂಥ ಮಾತಾಗಿದೆ. ಇನ್ನು ನಿಲ್ಲಿಸಿ ನನ್ನ ಮಕ್ಕಳ, ಇದು ಸಾರಾ ಅಬೂಬಕ್ಕರ್ ದೇವನೂರು ಮಹಾದೇವರವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಅಲ್ಲಿ ಈ ಮಾತನ್ನು ಹೇಳುವಂಥದ್ದು ಗ್ರಾಮ ದೇವತೆ ಹೇಳ್ತಾರೆ ಅಲ್ಲಿನ ಜನಕ್ಕೆ. ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಇದನ್ನು ಸಾರಾ ಅಬೂಬಕ್ಕರ್ ಅವರು ಬರೆದಿರುವಂತಹ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಹೇಳುವಂಥದ್ದು ಮುದುಕಿಯು ತನ್ನ ಸೊಸೆಗೆ ಹೇಳುವಂತಹ ಮಾತಾಗಿದೆ. ಹೆರಿಗೆ ನೋವನ್ನು ಅನುಭವಿಸ್ತಿರೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ಮುನ್ನಂ ಅವಂದಿರ್ ಇರ್ಬರುಮೊನ್ ಇಕ್ಕುವೆನ್, ಇದು ಬಂದಿರುವಂಥದ್ದು ಚಲಮನೆ ಮೆರವಂ ಪದ್ಯದಿಂದ ಬಂದಿರುವಂಥದ್ದು. ಇದನ್ನು ಬರೆದಿರುವಂತಹ ಕವಿ ರನ್ನ ಕವಿ. ಈ ಮಾತನ್ನು ಹೇಳುವಂಥದ್ದು ದುರ್ಯೋಧನ ಭೀಷ್ಮನಿಗೆ ಹೇಳುವಂತಹ ಮಾತು. ಯಾವಾಗ ಭೀಷ್ಮ ಸಂಧಿ ಮಾಡ್ಕೊ ಅಂತ ಹೇಳಿದಾಗ, ಇಲ್ಲ ತಾತ, ನಾನು ನನ್ನ ಪ್ರೀತಿಯ ತಮ್ಮ ಮತ್ತು ನನ್ನ ಸ್ನೇಹಿತನನ್ನು ಕೊಂದಂತಹ ಪಾರ್ಥ ಭೀಮರನ್ನು ಕೊಂದು ಆಮೇಲೆ ಬೇಕಾದರೆ ಯುಧಿಷ್ಠಿರನ ಬಳಿ ನಾನು ಸಂಧಿ ಮಾಡಿಕೊಳ್ತೇನೆ ಅಂತ ಹೇಳುವಂತಹ ಮಾತು. ಹಕ್ಕಿಯ ಕೊರಳಿಂಪು ಹಸಿರು, ಇದು ಹಸಿರು ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದನ್ನು ಬರೆದಿರುವಂಥವರು ಕುವೆಂಪುರವರು. ಇದು ಪಂಚೇಂದ್ರಿಯಗಳು ಹೇಗೆ ಹಸಿರನ್ನು ವ್ಯಾಪಿಸ್ಕೊಂಡಿದೆ ಎಂಬುದರ ವಿಷಯವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನಂತರ ಈಗಳೊಂದಡಕೆಯಂ ಇಲ್ಲ ಕೈಯೊಳ್, ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಬರೆದಿರುವಂತಹ ಕವಿ ಪಂಪ ಕವಿ. ದ್ರೋಣಾಚಾರ್ಯ ಪರಶುರಾಮನ ಬಳಿಗೆ ಹೋದಾಗ, ನೋಡು ದ್ರೋಣ, ಈಗ ನನ್ನ ಹತ್ರ ಯಾವ ಅಡಿಕೆಯಷ್ಟು ವಸ್ತು ಇಲ್ಲ, ಎಲ್ಲವನ್ನೂ ನಾನು ದಾನ ಮಾಡಿಬಿಟ್ಟಿದ್ದೇನೆ ಎಂದು ಪರಶುರಾಮ ದ್ರೋಣಾಚಾರ್ಯನಿಗೆ ಹೇಳುವಂತಹ ಮಾತು. ನೆಕ್ಸ್ಟ್ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲೂ ಬದುಕೋಣ, ಭಯ ಸಂಶಯದೊಳ ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ. ಮಕ್ಕಳೇ, ಇಲ್ಲಿ ಗಮನಿಸಿ, P1, P2, P3 3 ಪೇಪರಲ್ಲಿ ಇದೇ ಪದ್ಯವನ್ನು ಕೇಳಿದ್ದಾರೆ. ನೀವು ಮೇನ್ ಎಕ್ಸಾಮ್ಗೂ ಕೂಡ ಇದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಸಾರಾಂಶ ಬರೆಯುವಂಥದ್ದು, ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಇದು ಕುಮಾರವ್ಯಾಸ ಬರೆದಿರುವಂತಹ ಪದ್ಯ. ಆಯ್ಕೆಯನ್ನು ಬರೆದು ಆಮೇಲೆ ನೀವು ಶುರು ಮಾಡಬೇಕು. ಕೃಷ್ಣ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ಹೇಳಿದಾಗ ಅನೇಕ ಆಮಿಷಗಳನ್ನು ಕೊಡ್ತಾನೆ. ಆಮಿಷಗಳಿಗೆ ಒಳಗಾಗದೆ ಕೃಷ್ಣನಿಗೆ ಹೇಳುವಂಥ ಮಾತಾಗಿದೆ. ಇವೆಲ್ಲವೂ ಕೂಡ ಕರ್ಣನ ಮಾತುಗಳು. ಮರಳು ಮಾಧವ, ಈ ಹುಚ್ಚು ಕೃಷ್ಣ, ಆ ಮಹಿರಾಜ್ಯದ ನಾನು ಶ್ರೀಮಂತಿಕೆಗೆ ನಾನು ಸೋಲುವನಲ್ಲ. ಕೌಂತೆಯರಂದರೆ ಪಾಂಡವರು ಮತ್ತು ದುರ್ಯೋಧನರು ನನಗೆ ಸೇವೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂತಂದರೆ ನನ್ನ ಕಾಪಾಡಿದಂತಹ ಆಶ್ರಯದಾತ, ಆತನ ಶತ್ರುಗಳೇ ನನ್ನ ಶತ್ರುಗಳು. ಆ ಶತ್ರುಗಳ ಶಿರವನ್ನು
ನನ್ನ ದಾತಾರನಾಥನಿಗೆ ಒಪ್ಪಿಸುವ ಎಂಬ ಭರದಲ್ಲಿ ಇದ್ದೆ. ನೀನು ಬಂದು ನನ್ನ ಕೌರವೇಂದ್ರನನ್ನು ಕೊಂದುಬಿಟ್ಟೆ ಅಂತ ಹೇಳ್ತಾ ಇದೆಯಾ ಅಂತ ಕರ್ಣ ಶ್ರೀಕೃಷ್ಣನಿಗೆ ಹೇಳುವಂಥ ಮಾತು. ಇಲ್ಲಿ ಕರ್ಣನ ಸ್ವಾಮಿನಿಷ್ಠೆ, ಕರ್ಣನ ಭಕ್ತಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ ಮೌಲ್ಯವಾಗಿದೆ. ಇನ್ನು 8th ವಾಕ್ಯಕ್ಕೆ ಬಂದಾಗ ಶಬರಿ ಪಾಠದಿಂದನೇ ಬರ್ತದೆ. ಈ ಶಬರಿ ಪಾಠದ ಸಾರಾಂಶವನ್ನು ನೀವು ಬರೆದರೆ ಸಾಕು. ನಂತರ ವೀರಲವ ಪದ್ಯದ ಸಂಕ್ಷಿಪ್ತ ಸಾರಾಂಶವನ್ನು ಇಲ್ಲಿ 2 ಪ್ರಶ್ನೆಗಳು ವಿವರಿಸಿದರೆ ಇಲ್ಲೂ ಕೂಡ ನೀವು 4 ಅಂಕಗಳನ್ನು ಗಳಿಸ್ಕೊಳ್ಬಹುದು. ಇನ್ನು ಬಿಟ್ಟರೆ ನೆಕ್ಸ್ಟು ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ ಈ ಸಲ, ಅದನ್ನು ಗಮನಿಸೋಣ. ನಾನು ಅದನ್ನು ಟಿಕ್ ಮಾಡಿಸ್ತೀನಿ ನೋಡಿ. ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಸರೋಜಿನಿ ನಾಯ್ಡು ಅವರು ಸ್ವಯಂ ಸೇವಕರನ್ನು ಹೇಗೆ ಹುರಿದುಂಬಿಸುತ್ತಿದ್ದರು? ಎಡ್ಮಂಡ್ ಗಾಸ್ರವರು ಸರೋಜಿನಿಯವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ ಬಗೆಯನ್ನು ತಿಳಿಸಿ. ಇಲ್ಲಿ ಮೊದಲನೇ ಪ್ರಶ್ನೆಗೆ ಇಲ್ಲಿದೆ ನೋಡ್ರಿ. ಸರೋಜಿನಿ ನಾಯ್ಡು ಅವರು ಸ್ವಯಂ ಸೇವಕರನ್ನು ಹೇಗೆ ಹುರಿದುಂಬಿಸುತ್ತಿದ್ದರು? ಸತ್ಯಾಗ್ರಹದ ಸ್ವಯಂ ಸೇವಕರಿಗೆ ನಾವು ಕೈಗೊಳ್ಳುತ್ತಿರುವುದು ತುಂಬ ಅಪಾಯದ ಯಾತ್ರೆ. ಪೊಲೀಸರು ನಮ್ಮನ್ನು ನಿರ್ದಯವಾಗಿ ಹೊಡೆಯಬಹುದು, ಬಡಿಯಬಹುದು, ಜೈಲಿಗೆ ಎಳೆದೊಯ್ಯಬಹುದು. ಆದರೆ ಅದೆಲ್ಲವನ್ನು ನಾವು ಶಾಂತಿ ಅಹಿಂಸೆಗಳಿಂದಲೇ ಸಹಿಸಿಕೊಳ್ಳಬೇಕು ಎಂದು ಹುರಿದುಂಬಿಸಿದರು. ಇನ್ನು ಎಡ್ಮಂಡ್ ಗಾಸ್ ಅವರು ಸರೋಜಿನಿಯವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ ಬಗೆಯನ್ನು ತಿಳಿಸಿ. ಅದಕ್ಕೆ ಇಲ್ಲಿದೆ ಆನ್ಸರು. ಎಡ್ಮಂಡ್ ಗಾಸ್ ಎಂಬ ಪ್ರಸಿದ್ಧ ಸಾಹಿತಿ ಹಾಗೂ ವಿಮರ್ಶಕ ಈಕೆಯ ಪ್ರತಿಭೆಯನ್ನು ಗುರುತಿಸಿ ಇಂಗ್ಲೆಂಡಿನ ಬಗ್ಗೆ ಬರೆಯುವ ಬದಲು ತಾಯ್ನಾಡಾದ ಭಾರತದ ಬೆಟ್ಟ, ಕಾಡು, ನದಿಗಳು, ದೇವಾಲಯಗಳು, ದೇವರು, ದೇವತೆಗಳು ಹಾಗೂ ಜನರನ್ನು ಕುರಿತು ಬರೆಯಲು ತಿಳಿಸಿದರು. ಈಕೆಯ ಮೊದಲ ಕವನ ಸಂಕಲನಕ್ಕೆ ತಾವೇ ಮುನ್ನುಡಿ ಬರೆದುಕೊಟ್ಟು ಪ್ರೋತ್ಸಾಹಿಸಿದರು. ಇದಕ್ಕೆ ಸರಿಯಾದ ಉತ್ತರ. ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ಪತ್ರಕ್ಕೆ ಹೋಗೋಣ. ಪತ್ರ, ಇಲ್ಲಿ ವ್ಯಾವಹಾರಿಕ ಪತ್ರವನ್ನೇ ಆಯ್ಕೆ ಮಾಡಿಕೊಳ್ಳಿ. ನೀವು ಇಲ್ಲಿ ನಿಮ್ಮನ್ನು ಕಾರವಾರದ ಅಬ್ಬಕ್ಕದೇವಿ ಬಡಾವಣೆಯ ಪ್ರಾರ್ಥನಾ ಎಂದು ಭಾವಿಸಿಕೊಂಡು ಗಾಳಿಯ ರಭಸಕ್ಕೆ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಅಭಿಯಂತರಿಗೆ ಪತ್ರವನ್ನು ಬರೆಯಿರಿ. ಏನಪ್ಪ ವಿಷಯ ಇಲ್ಲಿ ಅಂತಂದರೆ, ಗಾಳಿ ರಭಸ ಹೆಚ್ಚಾಗಿ ಒಂದು ಮರ ಬಿದ್ದು ಹೋಗಿದೆ. ಆ ಮರ ಎಲ್ಲಿ ಬಿದ್ದಿದೆ? ವಿದ್ಯುತ್ ತಂತಿಯ ಕರೆಂಟ್ ಲೈನ್ ಮೇಲೆ ಬಿದ್ದೋಗಿದೆ. ಅದನ್ನು ತೆರವುಗೊಳಿಸಬೇಕು. ಅದನ್ನು ತೆರವುಗೊಳಿಸುವಂತೆ ಕೋರಿ ಆ ಮಂಡಳಿಯ ಅಭಿಯಂತರರು, ಇಂಜಿನಿಯರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾನು ಈಗ ನಿಮಗೆ ತಿಳಿಸ್ತೀನಿ ನೋಡಿ ಹೇಗೆ ಬರೀಬೇಕು ಅಂತ. ಇಂದ ಪ್ರಾರ್ಥನಾ, ಅಬ್ಬಕ್ಕದೇವಿ ಬಡಾವಣೆ, ಕಾರವಾರ. ದಿನಾಂಕ 23/2/2026. ಸ್ಥಳ ಅಬ್ಬಕ್ಕದೇವಿ ಬಡಾವಣೆ. ಇವರಿಗೆ ಮಾನ್ಯ ಮುಖ್ಯ ಅಭಿಯಂತರರು, ವಿದ್ಯುತ್ ಶಕ್ತಿ ಮಂಡಳಿ, ಕಾರವಾರ. ಮಾನ್ಯರೇ, ವಿಷಯ ಏನಪ್ಪ ಅಂತಂದರೆ, ಗಾಳಿಯ ರಭಸಕ್ಕೆ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾರ್ಥನಾದ ನಾನು ನಿಮ್ಮಲ್ಲಿ ತಿಳಿಸುವುದೇನಂತಂದರೆ, ನಮ್ಮ ಬಡಾವಣೆಯಲ್ಲಿ ಗಾಳಿಯ ರಭಸ ಹೆಚ್ಚಾಗಿ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದೆ. ಅಲ್ಲಿ ಓಡಾಡಲು ಬಹಳಷ್ಟು ತೊಂದರೆ ಆಗುತ್ತಿದೆ. ಈಗಾಗಲೇ ಅದು ಆ ತಂತಿಗಳು ನೆಲವನ್ನು ಸ್ಪರ್ಶಿಸುವಂತಿದೆ. ಇಲ್ಲಿ ಬಹಳಷ್ಟು ಜನ ಓಡಾಡುವಂಥ ಜಾಗವಾಗಿದೆ. ಆದ್ದರಿಂದ ಇಲ್ಲಿರುವಂತಹ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಿದೆ. ಆದ್ದರಿಂದ ತಾವುಗಳು ಬೇಗ ಬಂದು ಈ ಒಂದು ಮರವನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಪತ್ರದ ಬದಲು ನಿಮ್ಮ ಒಂದು ಆಯ್ಕೆಯಾದ ಸಾಲುಗಳನ್ನು ಬರೆಯಬಹುದಾಗುತ್ತೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಪ್ರಾರ್ಥನಾ. ಇಲ್ಲಿ ನೀವು ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಪತ್ರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರಬಂಧ ಬಹಳ ಸುಲಭವಾದಂಥದ್ದು. ಗ್ರಾಮ ಸ್ವರಾಜ್ಯ ಅಥವಾ ಕನ್ನಡ ಭಾಷಾಭಿವೃದ್ಧಿಯ ಮಾರ್ಗಗಳು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ನೀವು ಇಲ್ಲಿ ಪ್ರಬಂಧವನ್ನು ಬರೀಬೇಕಾಗತ್ತೆ. ಪ್ರೀತಿಯ ಮಕ್ಕಳೇ, ನಿಮಗೆ ಒಳ್ಳೆಯ ಅಂಕಗಳು ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಿಮಗೆ ಎಷ್ಟು ಬಂದಿದೆ ಈ ಪ್ರಿಪೇಟರಿ 3ನಲ್ಲಿ, ಪೂರ್ವಸಿದ್ಧತಾ ಪರೀಕ್ಷೆ 3ರಲ್ಲಿ ಎಷ್ಟು ಬಂದಿದೆ ಮಾರ್ಕ್ಸು ಅಥವಾ ಬರಬಹುದು ಅಂತ ಊಹೆ ಮಾಡ್ತಾಯಿದ್ರು, ಅದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೊಮ್ಮೆ ನಾನು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ನನ್ನ ಚಾನಲಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.